ಫರೀದಾಬಾದ್ನ ಅಲ್ ಫಲಾಫ್ ವಿವಿಯಲ್ಲೇ ಪ್ಲಾನ್ ಅನ್ನ ಮಾಡಲಾಗಿತ್ತು. ವಿವಿಯ ಬಿಲ್ಡಿಂಗ್ ನಂಬರ್ 17 ರೂಮ್ ನಂಬರ್ 13 ಭಯೋತ್ಪಾದಕರ ಭಯಾನಕ ಸೀಕ್ರೆಟ್ ರಿವೀಲ್ ಆಗ್ತಾ ಇರುವಂತದ್ದು. ವಿವಿಯ ಬಿಲ್ಡಿಂಗ್ ನಂಬರ್ 17 ಹಾಗೆ ರೂಮ್ ನಂಬರ್ 13 ನಲ್ಲಿ ಇವರು ಪ್ಲಾನ್ ಅನ್ನು ಮಾಡ್ತಾ ಇದ್ರು. ಕಮಾಂಡ್ ಸೆಂಟರ್ ಮಾಡ್ಕೊಂಡಿದ್ರು ಈ ಉಗ್ರರು. ಸಭೆ ಸೇರ್ಲಿಕ್ಕೆ ರೂಪುರೇಷೆಯನ್ನ ರೂಪಿಸ್ತಾ ಇದ್ದಂತ ಸ್ಪಾಟ್ ಅದು. ಡಾಕ್ಟರ್ ಮುಜಾಮಿಲ್ ನೇತೃತ್ವದ ಟೆರರ್ ಗ್ಯಾಂಗ್, ಡಾಕ್ಟರ್ಗಳ ಟೆರರ್ ಗ್ಯಾಂಗ್ ಇದು. ಡಿಜಿಟಲ್ ಡೇಟಾ ಸ್ಟೋರೇಜ್, ಕೋಆರ್ಡಿನೇಷನ್ ಹಾಗೂ ದಾಳಿಯ ಬ್ಲೂ ಪ್ರಿಂಟ್ ಶೇಖರಣೆಗೆ ಬಳಕೆಯನ್ನ ಮಾಡಲಾಗ್ತಾ ಇತ್ತು. ತನಿಖಾ ತಂಡಗಳ ಮೂಲದಿಂದ ಮಾಹಿತಿ ಸಿಗ್ತಾ ಇದೆ. NIA ರೇಡ್ ಮಾಡಿತ್ತು ಆ ವಿವಿ ಮೇಲೆ. ಆ ವಿವಿ ಇದೆಯಲ್ಲ, ವಿಶ್ವವಿದ್ಯಾಲಯ, ಅದು ಉಗ್ರರ ಸ್ವರ್ಗ. ಅದು ಉಗ್ರರು ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿಯಾಗಿ ಬಾಂಬ್ ಸ್ಫೋಟ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಆ ಒಂದು ಸಲಕರಣೆಗಳನ್ನ, ಉಪಕರಣಗಳನ್ನ, ಆ ಸ್ಫೋಟಕಗಳನ್ನ ತಯಾರು ಮಾಡಬೇಕು, ಅದೆಲ್ಲದರ ಸೆಂಟರ್ ಆಗಿತ್ತು ಅದು. ಅಲ್ಲಿ MBBS ಓದೋದಕ್ಕಿಂತ ಜಾಸ್ತಿ ಇಲ್ಲಿ ಯಾವ ರೀತಿಯಾಗಿ ಹತ್ಯೆ ಮಾಡಬೇಕು, ಜೀವ ತೆಗಿಬೇಕು ಅನ್ನುವಂಥದ್ರ ಬಗ್ಗೆ ಟೀಚಿಂಗ್, ಜೀವ ಉಳಿಸೋದಕ್ಕಿಂತ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ, ಬಾಂಬರ್ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿ ಪತ್ತೆ ಆಗಿದೆ. ಡೈರಿಗಳನ್ನ ವಶಕ್ಕೆ ಪಡೆದು NIA ತನಿಖೆಯನ್ನ ಚುರುಕುಗೊಳಿಸಿದೆ. ಇಬ್ಬರ ಡೈರಿಗಳು ಪತ್ತೆ ಆಗಿರುವಂಥದ್ದು, ಡಾಕ್ಟರ್ ಉಮರ್ ಮತ್ತೆ ಡಾಕ್ಟರ್ ಮುಜಾಮಿಲ್ ಅನ್ನುವಂಥ ಉಗ್ರರದ್ದು. ಡೈರಿಯಲ್ಲಿ ಸ್ಫೋಟದ ಬಗ್ಗೆ ಮಾಹಿತಿ ಪತ್ತೆ ಆಗಿದೆಯಂತೆ. ಡೈರಿಯಲ್ಲಿ ಸುಮಾರು 25 ವ್ಯಕ್ತಿಗಳ ಹೆಸರಿದ್ದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರ, ಫರೀದಾಬಾದ್ ಮೂಲದವರ ಹೆಸರುಗಳು ಅಲ್ಲಿ ಉಲ್ಲೇಖ ಆಗಿರುವಂಥದ್ದು. 25 ಜನರ ಹೆಸರನ್ನ ಬರೆದಿದ್ದಾರೆ ಆ ಡೈರಿಲಿ. ಯಾವ ಕಾರಣಕ್ಕೆ ಆ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ ಅದು ಕೂಡ ತನಿಖೆ ಆಗಬೇಕಾಗಿದೆ. ಡೈರಿಗಳಲ್ಲಿ ಕೆಲವು ಕೋಡ್ ಪದಗಳಿದ್ದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಸತ್ತಿರೋನು ಒಬ್ಬನೇ ಆ ಉಗ್ರ ಉಮರ್ ಅನ್ನೋನು. ಆದರೆ ಇನ್ನು ಆಲ್ರೆಡಿ ಮುಜಾಮಿಲ್ ಸೇರಿದಂತೆ 8ಕ್ಕೂ ಹೆಚ್ಚು ಜನ ಉಗ್ರರನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆಯಲ್ಲ, ಅವರಿಂದ ಬಾಯ್ ಬಿಡಿಸುವಂತೆ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಕೆಲವೊಂದು ಪದಗಳನ್ನ, ಅಂದ್ರೆ ಕೋಡ್ ರೂಪದಲ್ಲಿ ಇದ್ದಂಥ ಪದಗಳನ್ನ ಡಿಕೋಡ್ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಡಿಕೋಡ್ ಮಾಡ್ತಾ ಇದ್ದಾರೆ. ಉಮರ್ ಮುಜಾಮಿಲ್ ಕೊಠಡಿಯಲ್ಲಿ ಪತ್ತೆ ಆದಂಥ ಡೈರಿಗಳು ಅವು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಗುಡಿ, ಇಲ್ಲಿ ನೋಡ್ತಾ ಇದೀವಲ್ಲ, ಮೇನ್ಲಿ ಈ ವಿವಿ ಅನ್ನುವಂಥದ್ದು ಮೆಡಿಕಲ್ ಕಾಲೇಜ್ ಜೀವ ಉಳಿಸೋದಕ್ಕಿಂತ ಜೀವ ತೆಗೆಯುವಂತ ನಿಟ್ಟಿನಲ್ಲಿ ಆ ಉಗ್ರರಿಗೆ ಸ್ವರ್ಗವಾಗಿತ್ತು ಅನ್ನುವಂಥದ್ದು ಈಗ ಆಲ್ರೆಡಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ಆ ವಿವಿಯನ್ನ ಯೂಸ್ ಮಾಡ್ಕೊಳ್ಳಾಗ್ತಾ ಇತ್ತು. ಮತ್ತೊಂದ್ ಕಡೆ ಇಲ್ಲಿ ಡೈರಿ ಪತ್ತೆ ಆಗಿದೆ ಉಮರ್ದು ಮತ್ತೆ ಮುಜಾಮಿಲ್. ಆ ಒಂದು ಡೈರಿಯಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಈ ಒಂದು ಪ್ರಕರಣಕ್ಕೆ ಅದು ಯಾವ ರೀತಿಯಾಗಿ ಟ್ವಿಸ್ಟ್ ಕೊಡ್ತಾ ಇದೆ ಅಂತ. ಪೃಥ್ವಿ, ಅಲ್ಪಸಂಖ್ಯಾತರು ಕೂಡ ಮೇನ್ ಸ್ಟ್ರೀಮ್ಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇರ್ತವೆ. ಆ ರೀತಿಯಾದಂಥ ಒಂದಿಷ್ಟು ಕ್ರಮದ ಆಧಾರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಕೂಡ ಇಲ್ಲಿ ಬಿಲ್ಡ್ ಆದಂಥದ್ದು. ಅಂದರೆ ಪ್ರತಿಯೊಬ್ಬರು ಮುಖ್ಯವಾಹಿನಿಗೆ ಬರಬೇಕು, ಉತ್ತಮವಾದಂಥ ಶಿಕ್ಷಣ ಸಿಗಬೇಕು. ಈಗ ಅವರು ಮೆಡಿಕಲ್ ಎಜುಕೇಷನ್ ಅನ್ನು ಮಾಡ್ತಾ ಇದ್ರೆ ಮೆಡಿಕಲ್ ಎಜುಕೇಷನ್ ಕೂಡ ಸಿಗಲಿ ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಉಪಯುಕ್ತವಾಗುವಂಥ ಶಿಕ್ಷಣ ದೊರಕಲಿ ಅನ್ನುವಂಥ ಉದ್ದೇಶದಿಂದ ಏನೋ ಈ ರೀತಿಯಾದಂಥ ಯೂನಿವರ್ಸಿಟಿಗಳಿಗೆ ಅವಕಾಶವನ್ನು ಕೊಡುವಂಥದ್ದು, ಲೈಸೆನ್ಸನ್ನು ಕೊಡುವಂಥದ್ದು ಸರ್ಕಾರಗಳು ಮಾಡ್ತಾ ಇರ್ತವೆ. ಆದರೆ ಅದರಲ್ಲಿರ್ತಕ್ಕಂಥ ಕೆಲ ಕೆಟ್ಟ ಹುಳುಗಳು ಅದನ್ನೇ ಬಳಸಿಕೊಂಡು, ಯಾಕಂದ್ರೆ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಒಂದು ಮೆಡಿಕಲ್ ಯೂನಿವರ್ಸಿಟಿ, ಮೆಡಿಕಲ್ ಕಾಲೇಜ್, ಸುಮಾರು 600 ಸೀಟ್ಗಳ ಮೆಡಿಕಲ್ ಕಾಲೇಜ್ ಅದು. ಅಂಥ ಒಂದು ಕಾಲೇಜ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಉಗ್ರಗಾಮಿ ಸಂಘಟನೆಗಳು ತಮ್ಮ ಕೆಲಸವನ್ನು ಮಾಡ್ತವೆ, ಅದನ್ನು ಕಮಾಂಡ್ ಸೆಂಟರ್ ಆಗಿ ಮಾಡ್ಕೊಳ್ತವೆ ಅಂತೇಳಿ. ಅದರಲ್ಲೂ ಪ್ರಮುಖವಾಗಿ ಈಗ ಚರ್ಚೆಗೆ ಬರ್ತಾ ಇರುವಂಥದ್ದು ಅಲ್ ಫಲಾ ಯೂನಿವರ್ಸಿಟಿಯ 17 ನಂಬರ್ ಬಿಲ್ಡಿಂಗ್, 17ನೇ ನಂಬರ್ ಬಿಲ್ಡಿಂಗ್ ಮತ್ತು 13ನೇ ನಂಬರ್ನ ಆ ಒಂದು ರೂಮ್, ಆ ರೂಮೇ ಈಗ ಕಮಾಂಡ್ ಸೆಂಟರ್ ಆಗಿತ್ತು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಇದೇ ಯೂನಿವರ್ಸಿಟಿಯ ಇದೇ ಬಿಲ್ಡಿಂಗ್ನ ರೂಮ್ ನಂಬರ್ 4 ಮತ್ತು ರೂಮ್ ನಂಬರ್ 13 ಏನಿದಾವೆ, ಇಲ್ಲೇ ಡೈರಿಗಳು ಕೂಡ ದೊರಕಿದ್ದು, 2 ಡೈರಿಗಳು ದೊರೆತಿದ್ದಾವೆ. 2ರಲ್ಲೂ ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ಇರೋದು ಸದ್ಯಕ್ಕೆ ಬಹಿರಂಗವಾಗ್ತಾ ಇರುವಂಥದ್ದು. ಹಾಗಿದ್ರೆ ಈ ರೂಮ್ ನಂಬರ್ 13 ಅಂತಕ್ಕಂಥದ್ದು, 17ನೇ ನಂಬರ್ ಬಿಲ್ಡಿಂಗ್ನ ರೂಮ್ ನಂಬರ್ 13 ಅನ್ನ ಇವರು ಎದಕ್ಕೆ ಬಳಸ್ಕೊಳ್ತಾ ಇದ್ರು ಅಂತ ನೋಡ್ತಾ ಇದ್ರೆ ಪೃಥ್ವಿ, ಇದೇ ರೂಮ್ ನಂಬರ್ 13 ಅನ್ನ ಇವರು ಕಮಾಂಡ್ ಸೆಂಟರ್ ಅಂತ ಕೂಡ ಕರೆದುಕೊಳ್ತಾ ಇದ್ರಂತೆ. ಅಂದ್ರೆ ಇವರೆಲ್ಲರೂ ಸಿಗುವಂಥದ್ದು ಎಲ್ಲ ವೈದ್ಯರುಗಳೇನಿದಾರಲ್ಲ, ಸೋ ಕಾಲ್ಡ್ ವೈದ್ಯರು, ಅಂದ್ರೆ ಡಾಕ್ಟರ್ ಅಂತ ಹೇಳ್ಕೊಳ್ಳುವಂಥ ರಾಕ್ಷಸರು, ಇವರೆಲ್ಲರೂ ಕೂಡ ಈ ಕಮಾಂಡ್ ಸೆಂಟರ್ ನಲ್ಲಿ ಸೇರ್ತಾ ಇದ್ರು. ಇಲ್ಲಿ ತಮ್ಮ ಮುಂದಿನ ರೂಪರೇಷೆ ಹೇಗಿರಬೇಕು, ಬ್ಲೂ ಪ್ರಿಂಟ್ ಏನಿರಬೇಕು, ನಾವು ಎಲ್ಲೆಲ್ಲಿ ದಾಳಿಯನ್ನ ಮಾಡಬೇಕು, ಎಲ್ಲೆಲ್ಲಿ ಸ್ಫೋಟಕಗಳನ್ನು ಸಂಗ್ರಹಿಸಬೇಕು, ಎಲ್ಲೆಲ್ಲ ಸ್ಫೋಟಕಗಳನ್ನು ನಾವು ಪರ್ಚೇಸ್ ಮಾಡಬೇಕು, ಎಲ್ಲಿ ಗೊಬ್ಬರವನ್ನು ಕೊಂಡುಕೊಳ್ಳಬೇಕು, ಇಂಥ ಎಲ್ಲ ವಿಚಾರಗಳ ಬಗ್ಗೆ ಇದೇ ರೂಮ್ ನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಅವರ ಡಿಜಿಟಲ್ ಡಾಟಾ ಏನಿದೆ, ಅಂದ್ರೆ ಯಾರ ಜೊತೆಯಲ್ಲಿ ಸಂವಹನ ಮಾಡ್ತಾ ಇದ್ದಾರೆ, ಯಾರಿಂದ ಫಂಡಿಂಗ್ ಅನ್ನು ಪಡೆದುಕೊಳ್ತಾ ಇದ್ದಾರೆ, ಇವರ ಲಿಂಕ್ ನಲ್ಲಿ ಯಾರೆಲ್ಲ ಇದ್ದಾರೆ, ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಕೂಡ ಇದೇ ರೂಮ್ ನಂಬರ್
13 ಅನ್ನ ಈ ಉಗ್ರರು ಬಳಸ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆ ಡೈರಿಯ ವಿಚಾರದಲ್ಲಿ ಬಂದಾಗಲೂ ಕೂಡ ಅದರಲ್ಲಿ ಪ್ರಮುಖವಾಗಿ 3 ಸ್ಥಳಗಳ ಜನರ ಒಂದಿಷ್ಟು ಹೆಸರುಗಳಿರುವಂಥದ್ದು, 25 ಹೆಸರುಗಳು ಅದರಲ್ಲಿ ಇದಾವೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರ, ಫರೀದಾಬಾದ್ ಇಲ್ಲಿಗೆ ಸೇರಿದಂಥವರು ಮತ್ತು ಆ ಫಲಾವ್ ಯೂನಿವರ್ಸಿಟಿಯ ಸುತ್ತಮುತ್ತಲೇ ಇರತಕ್ಕಂಥವರು ಸೇರಿದಾಗೆ ಸುಮಾರು 3 ಪ್ರದೇಶಗಳ 25 ಜನರ ಹೆಸರನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಬಾರಿ ಕೋಡ್ ವರ್ಡ್ಗಳನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಯಾರೇ ಉಗ್ರರಿರ್ಬೋದು ಅಥವಾ ಕ್ರಿಮಿನಲ್ಸ್ಗಳಿರ್ಬೋದು, ನೇರವಾಗಿ ಸಂವಹನ ಮಾಡಿದರೆ, ನೇರವಾಗಿ ಬರೆದ್ರೆ ಈಸಿಯಾಗಿ ಅದನ್ನ ಡಿಕೋಡ್ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಹೆಸರು ಏನೋ ಇರುತ್ತೆ, ಅಲ್ಲಿ ಬರ್ದಿರುವಂಥದ್ದು ಏನೋ ಬರ್ದಿರ್ತಾರೆ, ಮತ್ತೊಂದೇನೋ ಅಲ್ಲಿ ಬರ್ತಾ ಇರೋದು ಬೇರೆ ಏನೋ ಇರುತ್ತೆ, ಅದಕ್ಕೆ ಒಂದು ಇನ್ನೊಂದು ಹೆಸರನ್ನು ಏನೋ ಕೊಟ್ಟಿರ್ತಾರೆ. ಈ ರೀತಿಯಾದಂತಹ ಕೋಡ್ ವರ್ಡ್ಗಳನ್ನು ಕೂಡ ಬಳಸ್ಕೊಂಡಿರುವಂತಹ ಭಯಾನಕ ವಿಚಾರಗಳು ಕೂಡ ಈಗ ಬಯಲಾಗ್ತಾ ಇದ್ದಾವೆ. ಹೀಗಾಗಿ ಇಡೀ ಈ ಒಂದು ಉಗ್ರ ಸಂಘಟನೆಗಳೇನಿದಾವೆ ಅಥವಾ ಈ ಉಗ್ರ ಕೃತ್ಯದ ಪ್ರಮುಖ ಕೇಂದ್ರ ಬಿಂದುವಾಗಿ ಇವತ್ತು ಹರಿಯಾಣದ ಅಲ್ ಫಲಾ ಯೂನಿವರ್ಸಿಟಿ ಹೊರಹೊಮ್ತಾ ಇದ್ರೆ, ಜಮ್ಮು ಕಾಶ್ಮೀರ ಕೂಡ ಇದರಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿರುವಂತಹ ಸಾಧ್ಯತೆ ಇದೆ. ಅಲ್ಲಿರ್ತಕ್ಕಂಥ ಉಗ್ರ ಸಂಘಟನೆಗಳು ಇವೆಲ್ಲದರ ಹೆಡೆಮುಡಿಗಟ್ಟೋಕೆ ಈಗ NIA ಕೂಡ ತನಿಖೆ ನಡೆಸ್ತಾ ಇರುವಂತದ್ದು. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೆಂಪುಕೋಟೆ ಬಳಿ ಸ್ಫೋಟಕ್ಕೆ ಮತ್ತೊಂದು ಕಾರು ಬಳಕೆಯನ್ನ ಮಾಡ್ಕೊಳ್ಳಾಗ್ತಾ ಇತ್ತಾ? ಹೋಂಡಾ i20 ಕಾರಿನ ಜೊತೆಗೆ ಮತ್ತೊಂದು ಕಾರನ್ನ ಬಳಕೆಯಂತೆ ಉಮರ್ ಹೆಸರಿನಲ್ಲಿ ನೋಂದಣಿಯಾಗಿದ್ದಂಥ ಕಾರು ಪತ್ತೆ ಆಗಿದೆ. ಮತ್ತೊಂದು ಕಾರು, ಆ ಉಗ್ರ ಡಾಕ್ಟರ್ ಉಮರ್ ಹೆಸರಿನಲ್ಲಿ ನೋಂದಣಿಯಾಗಿದ್ದಂಥ ಮತ್ತೊಂದು ಕಾರು ಪತ್ತೆ ಆಗಿದೆ. ಈಗ ಬ್ಲಾಸ್ಟ್ ಆಗಿರುವಂಥದ್ದೊಂದು i20 ಕಾರು, ಅದಲ್ಲದಲ್ಲೇ ಇನ್ನೊಂದು ಕಾರು, ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರನ್ನ ಸೀಸ್ ಮಾಡಲಾಗಿದೆ. ಉಮರ್ ಹೆಸರಿನಲ್ಲಿ ನೋಂದಣಿಯಾಗಿದ್ದಂಥ ಕಾರು ಇದು. ಹರಿಯಾಣದ ಫರೀದಾಬಾದ್ನಲ್ಲಿ ಕಾರು ಪತ್ತೆ ಆಗಿದೆ. ಕಾರು ಪತ್ತೆ ಆಗಿದೆ. ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆ ಕಾರನ್ನು ಕೂಡ ಇದೇ ರೀತಿಯಾಗಿ ಬ್ಲಾಸ್ಟ್ ಮಾಡುವಂತ ನಿಟ್ಟಿನಲ್ಲೇ ಖರೀದಿ ಮಾಡಲಾಗಿದ್ದಂಥದ್ದ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಲ್ರೆಡಿ NIA ಆಫೀಸರ್ಸ್ ಆ ಕಾರನ್ನ ಸೀಸ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ. ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಆ ಕಾರು ಸೀಸ್ ಆಗೋಗಿದೆ ಈಗ ಆಲ್ರೆಡಿ. ಆ ಕಾರು ಪತ್ತೆ ಆಯಿತು. ಆತನ ಹೆಸರಲ್ಲಿ ನೋಂದಣಿ ಆಗಿದ್ದಂಥದ್ದು, ಉಮರ್ ಹೆಸರಿನಲ್ಲಿ ನೋಂದಣಿ ಆಗಿದ್ದು. ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರು ಸೀಸ್ ಆಗಿರೋದು. i20 ಕಾರನ್ನು ಕೂಡ ಖರೀದಿ ಮಾಡಿದ್ದ, ಅದು ಸ್ಫೋಟ ಮಾಡ್ದ. ಇನ್ನು ದೆಹಲಿಯಲ್ಲಿ ಕಾರು ಸ್ಫೋಟ ಪ್ರಕರಣ, ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಸಂಬಂಧಿಯನ್ನ ಬಂಧನ ಮಾಡಲಾಗಿದೆ. ಫರೀದಾಬಾದ್ನ ಕಂದವಾಲಿಯಲ್ಲಿ ಫಹೀಮ್ ಬಂಧನ ಆಗಿರುವಂಥವನು. ಈತ ಉಮರ್ನ ಸಂಬಂಧಿ. ಫರೀದಾಬಾದ್ನಲ್ಲಿ ಕೆಂಪು ಫೋರ್ಡ್ ಕಾರು ಪಾರ್ಕಿಂಗ್ ಹಿನ್ನೆಲೆಯಲ್ಲಿ ಸೂಸೈಡ್ ಬಾಂಬರ್ ಉಮರ್ನ ಅಳಿಯನನ್ನ ಬಂಧನ ಮಾಡಲಾಗಿದೆ. ಉಮರ್ನ ಅಳಿಯ ಇವನು. ಈಗ ತೋರಿಸ್ತಾ ಇದ್ವಲ್ಲ ಕೆಂಪು ಕಾರು, ಫೋರ್ಡ್ ಇಕೋ ಕಾರ್ ಅದು. ಅದರ ಪಾರ್ಕಿಂಗ್ ಹಿನ್ನೆಲೆಯಲ್ಲಿ ಆತನನ್ನ ಬಂಧನ ಮಾಡಲಾಗಿದೆ. ಫಹೀಮ್ ಜೊತೆ ಮತ್ತೊಬ್ಬ ಅಪರಿಚಿತ ಮಹಿಳೆ ಕೂಡ ವಶಕ್ಕೆ ಪಡೆಯಲಾಗಿದೆ. ಫಹೀಮ್ ಜೊತೆ ಮತ್ತೊಬ್ಬ ಮಹಿಳೆಯನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ಆ ಫೋರ್ಡ್ ಕಾರ್ ತೋರಿಸ್ತಾ ಇದೀವಲ್ಲ, ಇಕೋ ಫೋರ್ಡ್ ಕಾರ್, ಅದಿವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ, ಅದು ಆಲ್ರೆಡಿ ನಿಂತೋಗಿದೆ. ಆ ಕಾರ್ ಇದೆಯಲ್ಲ, ಅದು ಉಮರ್ನ ಹೆಸರಲ್ಲಿದ್ದಿದ್ದು. ಸೂಸೈಡ್ ಬಾಂಬರ್ ಸಾವನ್ನಪ್ಪಿದಾನಲ್ಲ ಉಗ್ರ ಉಮರ್, ಆತನ ಹೆಸರಿನಲ್ಲಿದ್ದಂಥ ಕಾರು. ಸ್ಫೋಟಕ್ಕೂ ಮುನ್ನ ಮಸೀದಿಗೆ ತೆರಳಿದ್ದಂಥ ಉಮರ್, ಸ್ಫೋಟ ಆಗ್ಲಿಕ್ಕೂ ಮುಂಚೆ 3 ಅವರಲ್ಲಿ ಪಾರ್ಕಿಂಗ್ ಮಾಡಿದ್ನಲ್ಲ, ಆ ಟೈಮಲ್ಲಿ ಸ್ಫೋಟಕ್ಕೂ ಮುನ್ನ ಮಸೀದಿಗೆ ತೆರಳಿದ್ದ ಉಮರ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ಅಲ್ಲಿನ CCTVಗಳನ್ನು ಜಾಲಾಡ್ಲಾಗ್ತಾ ಇದೆ NIA ಇಂದ. ಎಲ್ಲೆಲ್ಲಿ ಹೋಗಿದ್ದ, 3 ಅವರ್ಗೆ ಏನು ಮಾಡ್ದ, ಯಾರ್ಯಾರ ಹತ್ರ ಕಾಂಟ್ಯಾಕ್ಟ್ ಆಗಿದ್ದ, ಅದೆಲ್ಲವನ್ನೂ ಕೂಡ ತನಿಖೆ ಮಾಡಲಾಗ್ತದೆ. ಮಸೀದಿಯಲ್ಲಿ ನಮಾಜ್ ಮಾಡಿದ್ದ ಉಮರ್ ನಬಿ, ದಿಲ್ಲಿಯ ಅಸಫ್ ಅಲಿ ರಸ್ತೆಯಲ್ಲಿರುವಂಥ ಮಸೀದಿ ಅದು. ಸ್ಫೋಟಕ್ಕೂ ಮುನ್ನ ಮಸೀದಿಗೆ ಹೋಗಿದ್ದ. ತುರ್ಕಮನ್ ಗೇಟ್ ಬಳಿಯ CCTVಯಲ್ಲಿ ಉಮರ್ ದೃಶ್ಯ. ಸುನೇರಿ ಮಸೀದಿ ಬಳಿ ಕಾರು ಪಾರ್ಕಿಂಗ್ ಮಾಡಿದ್ದ ಉಗ್ರ. ಕಾರು ಪಾರ್ಕಿಂಗ್ ಜಾಗದಲ್ಲಿ 3 ಗಂಟೆ ಇದ್ದ ಉಮರ್. ತುರ್ಕಮನ್ ಗೇಟ್ ಬಳಿಯ CCTVಯಲ್ಲಿ ಆ ದೃಶ್ಯ ಸೆರೆ ಆಗಿದೆ. ಸ್ಫೋಟಕ್ಕೂ ಮುನ್ನ ಯಾರನ್ನಾದ್ರೂ ಭೇಟಿ ಮಾಡಿದ್ದ ಉಮರ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮಸೀದಿಗೂ ಭೇಟಿ ನೀಡಿ ತನಿಖಾ ದಳದಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸೂಸೈಡ್ ಬಾಂಬರ್ ಉಮರ್ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಅಲ್ಲಿ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಇದ್ನ ಇವನು, ಅಲ್ಲಿ ಯಾರ್ದಾದ್ರೂ ಸೂಚನೆಯ ಮೇಲೆ ಬ್ಲಾಸ್ಟ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಂಡ, ಇಲ್ಲಿ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದೊಂದೇ ಡಾಟ್ಸ್ ಕನೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ.
ಯಾರ್ಯಾರು ಏನೇನು ಹೇಳ್ಕೊಟ್ರು, ಇವನ್ ತಲೆಯಲ್ಲಿ ಏನಿತ್ತು,